ಆಸರೆ ಟಿವಿಯ ಆತ್ಮಿಕ ವೀಕ್ಷಕರಿಗೆ ಬನ್ನಿ ಆರಾಧಿಸೋಣ ಎಂಬ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ. ನಾವು ಅಲ್ಪ ಸಮಯ ಕೆಲವು ಹಾಡುಗಳನ್ನು ಹಾಡಿ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ನಮ್ಮ ಜೀವಿತದಲ್ಲಿ ದೇವರು ಮಹಿಮೆಯಾದ ಕಾರ್ಯಗಳನ್ನು ಆರಾಧನೆಯಲ್ಲಿ ಸ್ತುತಿಯಲ್ಲಿ ಮಾಡುವಂಥ ದೇವರಾಗಿದ್ದಾನೆ. ನಾವು ಈ ಸಮಯದಲ್ಲಿ ಮನುಷ್ಯರಿಗೆ ಅಸಾಧ್ಯವಾದದ್ದೆಲ್ಲವೂ ನನ್ನ ದೇವರಿಂದ ಸಾಧ್ಯವಾಗಿದೆ ಎಂಬುದಾಗಿರುವಂಥ ಈ ಹಾಡನ್ನು ಹಾಡಿ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಯೇಸುವೇ ನಿಮಗೆ ಸ್ತೋತ್ರ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆ ಎಲ್ಲವೂ ಸಾಧ್ಯವಯ್ಯ. ಮನುಷ್ಯರಿಗೆ ಅಸಾಧ್ಯವಾದುದೆಲ್ಲವೂ ನಿನ್ನಿಂದಲೇ ಸಾಧ್ಯವಯ್ಯ. ಸಕಲವ ಸೃಷ್ಟಿಸಿದ ಸರ್ವಶಕ್ತನೇ ನಿನಗೆ ಎಲ್ಲವೂ ಸಾಧ್ಯವಯ್ಯ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರು ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರು ಇಲ್ಲ. ಕುರುಡರ ಕಣ್ಗಾಳ ತೆರೆದೆ, ಕಿವುಡರ ಕಿವಿಗಾಳ ತೆರೆದೆ, ಕುರುಡರ ಕಣ್ಗಾಳ ತೆರೆದೆ, ಕಿವುಡರ ಕಿವಿಗಾಳ ತೆರೆದೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ಎಬ್ಬಿಸಿರುವೆ. ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ಎಬ್ಬಿಸಿರುವೆ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಓ ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರು ಇಲ್ಲ. ಪರಾಕ್ರಮವುಳ್ಳವರೇ, ಓ ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರು ಇಲ್ಲ. ಸಾವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಸಾವನ್ನು ಗೆದ್ದು ಎದ್ದಿರುವೆ, ಸೈತಾನನ ತಲೆಯನ್ನು ಜಜ್ಜಿರುವೆ. ಯೇಸು ನಿನ್ನ ನಾಮಕ್ಕೆ ಪಾಪ ಶಾಪ ನೀಗಿ ಹೋಗುತ್ತೆ. ಯೇಸು ನಿನ್ನ ನಾಮಕ್ಕೆ ದೆವ್ವ ಹೆದರಿ ಓಡುತ್ತೆ, ಪಾಪ ಶಾಪ ನೀಗಿ ಹೋಗುತ್ತೆ. ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಓ ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರು. ಓ ಪರಾಕ್ರಮ, ಎಸ್ ಲಾರ್ಡ್, ಹಲ್ಲೆಲೂಯಾ, ಎಸ್ ಲಾರ್ಡ್ ಜೀಸಸ್. ಅಸಾಧ್ಯವೂ ಒಂದು ಇಲ್ಲ, ನಿನಗೆ ಸಮಾನರು ಯಾರು ಇಲ್ಲ. ನಂಬಿಕೆ ವ್ಯರ್ಥವಾಗಿ ಹೋಗದು, ನಿನ್ನ ಮಹಿಮೆಯ ನಾನು ಕಾಣುವೆನು. ನಂಬಿಕೆ ವ್ಯರ್ಥವಾಗಿ ಹೋಗದು, ನಿನ್ನ ಮಹಿಮೆಯ ನಾನು ಕಾಣುವೆನು. ನಾನು
ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿಯೇ ಮಾಡುವೆ. ಸಾಧ್ಯ ನಿನಗೆ ಸಾಧ್ಯ, ಓ ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ, ಸಾಧ್ಯ ನಿನಗೆ ಸಾಧ್ಯ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಓ ಪರಾಕ್ರಮ, ಎಸ್ ಲಾರ್ಡ್. ಉಡರ ಬಾಬಾ ಶತರೆ ಆಂದನ, ಉಡರ ಬಾಬಾ ನಗದರಿ ಆಂದನ. ಓ ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಓ ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಪರಾಕ್ರಮವುಳ್ಳವರೇ, ಓ ಪರಲೋಕದ ತಂದೆಯೇ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಸಮಾನರು ಯಾರೂ ಇಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ಹೌದು ಸ್ವಾಮಿ, ನಿನ್ನಿಂದೆಲ್ಲ ಸಾಧ್ಯವಾಗಿದೆ ಕರ್ತನೇ. ಮನುಷ್ಯರಿಂದ ಎಲ್ಲ ಸಾಧ್ಯವಾಗಿದೆ, ಆದರೆ ನಿನ್ನಿಂದೆಲ್ಲ ಸಾಧ್ಯ. ನೀನೆಲ್ಲವನ್ನು ಮಾಡಲು ಶಕ್ತನಾಗಿದೆ ಸ್ವಾಮಿ. ನಮಗಾಗಿ ಕರ್ತನೆ ನೀನು ಯುದ್ಧ ಮಾಡುವಂಥ ದೇವರಾಗಿದ್ದಿ ಕರ್ತನೆ. ನಾವು ನಿನ್ನನ್ನು ನಂಬಿದ್ದೇವೆ ಸ್ವಾಮಿ, ನಿನ್ನ ಸಾನ್ನಿಧ್ಯವನ್ನು ನಾವು ನಂಬಿದ್ದೇವೆ ಕರ್ತನೆ. ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಕಾರ್ಯಗಳ ಮೇಲೆ ನಿನ್ನ ಮಹಿಮೆಯ ಬಿಡುಗಡೆ ನಾವು ಅನುಭವಿಸಲಿಕ್ಕೆ ಕೃಪೆ ನೀಡಪ್ಪ. ನಿನ್ನ ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕೆ ಕೃಪೆ ನೀಡು ಸ್ವಾಮಿ. ಹಾಲೆಲೂಯಾ, ವಿ ಪ್ರೈಸ್ ಯು ಲಾರ್ಡ್ ಜೀಸಸ್. ಹಾಲೆಲೂಯಾ. ನಮ್ಮ ಹತ್ರ ತಿರುಗಿ ಈ ರೀತಿಯಾಗಿ ಹಾಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆಯಲ್ಲಿ ಇರುವನೆಂಬುದಾಗಿರುವಂಥ ಈ ಹಾಡನ್ನು ಹಾಡಿ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ಸೋಲಿಲ್ಲ ನನಗೆ ಸೋಲೇ ಇಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲೇ ಇಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು, ಸೈನ್ಯಗಳ ಕರ್ತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ಕೆಂಪು ಸಮುದ್ರವು ಎದುರಾದರು, ಫರೋಹನ ಸೈನ್ಯವೇ ಹಿಂದಟ್ಟಿದರು, ಯೆರಿಕೋ ಗೋಡೆಯೇ ಅಡ್ಡ ನಿಂತರು, ನನ್ನ ಕರ್ತ ನನ್ನ ಮುಂದೆ ಸಾಗುವನು. ಕೆಂಪು ಸಮುದ್ರವೇ ಎದುರಾದರು, ಫರೋಹನ ಸೈನ್ಯ
ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ತಡೆಯ ಮುರಿದು ಶತ್ರುವ ಕೆಡವಿ ಮಾರ್ಗ ಮಾಡುವನು. ಸೋಲಿಲ್ಲ ನನಗೆ ಸೋಲೆ ಇಲ್ಲ, ಯುದ್ಧವು ಭಯವಿಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಸೋಲಿಲ್ಲ ನನಗೆ ಸೋಲೆ ಇಲ್ಲ, ಯುದ್ಧವು ಕಾತನದೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕಾತನದೇ. ನನಗಾಗಿ ಯುದ್ಧವ ಮಾಡುವ ಕಾತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕಾತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕಾತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕಾತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ಹೌದು ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರು ಮಹಿಮೆಯಾದ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ನಮಗೋಸ್ಕರವಾಗಿ ಯುದ್ಧ ಮಾಡುವಂಥ ದೇವರು. ನಮಗೆ ವಿರುದ್ಧವಾಗಿ ಎದ್ದೇಳುವಂಥ ಎಲ್ಲ ಕಾರ್ಯಗಳ ಮೇಲೆ ಆತ ನಮಗೆ ಜಯವನ್ನು ಉಂಟು ಮಾಡಿ ನಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಹಾಡುಗಳನ್ನು ಹಾಡುವಾಗಲೇ ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗಲಿಕ್ಕಿದೆ. ನಮ್ಮ ಜೀವಿತದಲ್ಲಿ ದೇವರು ಮಹಿಮೆಯಾದ ಕಾರ್ಯಗಳನ್ನು ಆತನು ಮಾಡಲಿಕ್ಕಿದ್ದಾನೆ. ಆತ ನಮ್ಮನ್ನು ನಡೆಸಲಿಕ್ಕೆ ಶಕ್ತನು. ಆತನ ಮುಂದೆ ಆತನಿಗೆ ವಿರುದ್ಧವಾಗಿ ನಿಲ್ಲುವಂಥ ಯಾವ ಆಯುಧವು, ಯಾವ ತಡೆಗಳು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆತನಿಂದ ಎಲ್ಲ ಸಾಧ್ಯ. ಆತನು ಯುದ್ಧ ಮಾಡಿ ಜಯಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಹಳೆ ಒಡಂಬಡಿಕೆ ದಿನಗಳಲ್ಲಿ ನಾವು ನೋಡುವಾಗ ಗಿದ್ಯೋನನಿಗೆ ದೇವರು ಹೇಳ್ತಾರೆ, ನಿನ್ನಲ್ಲಿರುವಂತಹ ಸೈನ್ಯವು ಹೆಚ್ಚಾಗಿದೆ, ಈ ಸೈನ್ಯದಿಂದ ನಾನು ಆ ಶತ್ರು ಪಾಳೆಯನ್ನು ಜಯಿಸಲಾರೆ, ನಿನ್ನ ಸೈನ್ಯದ ಜನರನ್ನು ಕಮ್ಮಿ ಮಾಡಿ ಎಂಬುದಾಗಿ ಹೇಳಿದಾಗ ಅನೇಕ ಸಾವಿರ ಜನರು, 10,000 ಜನರು ಕಮ್ಮಿ ಆದ್ರು. ಆದ್ರೂ ಯೇಸು ದೇವರು ಹೇಳ್ತಿದ್ದಾರೆ, ಇಲ್ಲ ಇದು ಇನ್ನ ಕಮ್ಮಿ ಆಗ್ಬೇಕು, ನನ್ನ ನಾಮ ಮಹಿಮೆ ಹೊಂದಬೇಕಾದ್ರೆ ಇನ್ನ ಕಮ್ಮಿ ಆಗ್ಬೇಕೆಂಬುದಾಗಿ ಹೇಳಿದಾಗ ಅಲ್ಲಿ ಗಿದ್ಯೋನಿಗೆ ದೇವರು ಹೇಳ್ತಿದ್ದಾರೆ, ಈ ಜನರಲ್ಲಿ ನೀನು ಕೆಲವರನ್ನು ಆರಿಸಿಕೋ ಎಂಬುದಾಗಿ. ಆಗ ಪವಿತ್ರ ಆತ್ಮನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. 300 ಜನರು ಶತ್ರು ಸೈನ್ಯಕ್ಕೆ ವಿರುದ್ಧವಾಗಿ ಹೋರಾಡಲಿಕ್ಕೆ ಯುದ್ಧಕ್ಕೆ ನಿಲ್ತಾರೆ. ಪ್ರಿಯದೇವರ ಮಕ್ಕಳೇ, ನಾವು ಇದನ್ನು ನೋಡುವಾಗಲೇ ನಮಗೆ ಅರ್ಥವಾಗ್ತದೆ. ಏನಂತ ಹೇಳಿದ್ರೆ, ಆ 300 ಜನರು ಎದುರಿಸುತ್ತಿದ್ದಂತ ಶತ್ರು ಪಾಳೆಯು ಹೇಗಿತ್ತು ಗೊತ್ತುಂಟ? ಒಂಟೆಯೇ ರಾಶಿಯಾಗಿತ್ತಂತೆ, ಸಮುದ್ರದ ಮರಳಿನಂತಿತ್ತಂತೆ. ಆದರೆ ರಿಸಲ್ಟ್ ಏನು ಗೊತ್ತುಂಟ? ಶತ್ರು ಪಾಳೆಯವನ್ನು ಈ 300 ಜನರು ಅವರು ಸೋಲಿಸಿದನ್ನು ನೋಡ್ಲಿಕ್ಕೆ ಸಾಕ್ತದೆ. ಅದು ಹೇಗೆ ಸಾಧ್ಯ ಎಂಬುದಾಗಿ ಕೇಳಿದಾಗ, ನಮಗಾಗಿ ಯುದ್ಧ ಮಾಡುವಂತ ದೇವರಾಗಿದ್ದಾನೆ. ನಾವು ಕರ್ತನ ನಾಮವನ್ನು ಹಾಡಿ ಆತನ ನಾಮವನ್ನೇ ನಾವು ಮಹಿಮೆ ಪಡಿಸೋಣ. ನನಗೆ ವಿದೂರವಾದ ಆಯುಧಗಳು, ತಂತ್ರಗಳು ಪಾಲಿಸೋದಿಲ್ಲ. ಸೈತಾನನ ತಲೆಯನ್ನು ಜಜ್ಜಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ವಿರುದ್ಧವಾದ ಆಯುಧಗಳು, ತಂತ್ರಗಳು ಪಾಲಿಸೋದಿಲ್ಲ. ಸೈತಾನನ ತಲೆಯನ್ನು ಜಜ್ಜಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ ಜಯವು ಜಯ ನನಗೆ. ಓ ಯೇಸುವಿನ ರಕ್ತದಿ, ಯೇಸುವಿನ ನಾಮದಿ ಜಯವು ಜಯ ನನಗೆ. ಸೋಲಿಲ್ಲ ನನಗೆ ಸೋಲೆ ಇಲ್ಲ, ಯುದ್ಧವು ಕಾತನದೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕಾತನದೇ. ಸೋಲಿಲ್ಲ ನನಗೆ ಸೋಲೆ ಇಲ್ಲ, ಯುದ್ಧವು ಕಾತನದೇ. ಭಯವಿಲ್ಲ, ಯಾವ ಭಯವೂ ಇಲ್ಲ, ಯುದ್ಧವು ಕಾತನದೇ. ನನಗಾಗಿ ಯುದ್ಧವ ಮಾಡುವ ಕಾತ ನನ್ನ ಪಕ್ಷ ಇರುವನು. ಸೈನ್ಯಗಳ ಕಾತನು ಇಮ್ಮಾನುವೇಲ ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕಾತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕಾತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕಾತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಓ
ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ರಿಬಮನ ಗದರ ಯಾದನ ಸಂದರದೆರೆ ಗದರ ಬೌಡರಿ ಯಾದನ ಓ ಶದರ ಬೌಡರಿ ವನದರಿ ಯಾದನ ಜದರ ಗದನೆರಿ ಯಾದನ ಶತರ ದಿನ ಬೌಡರಿ ಯಾದನ. ಹಲ್ಲೆಲೂಯಾ. ಓ ರಿಬಮನ ಜದರ ಯಾದನ ಶತರ ದಿನ ಬೌಡರಿ ಬನಾದರ ಗತನೆ. ಓ ಈ ಆರಾಧನೆ ಮಧ್ಯದಲ್ಲಿ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ. ಆತನು ನಮಗಾಗಿ ಯುದ್ಧ ಮಾಡುವಂಥ ದೇವರಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳು, ಇವತ್ತು ನೀವು ಯಾರಾದರೂ ಚಿಂತಿಸುತ್ತಿರೋದಾದರೆ, ಆಲೋಚಿಸುತ್ತಿರೋದಾದರೆ, ನಿಮ್ಮ ಜೀವಿತದಲ್ಲಿ ನಿಮಗಾಗಿ ಯಾರು ಯುದ್ಧ ಮಾಡ್ತಾನೆ ಎಂಬುದಾಗಿ ನೀವು ಆಲೋಚಿಸುವಾಗ ದೇವರ ಆತ್ಮನ ಬಲದೊಂದಿಗೆ ನಾನು ಹೇಳ್ತಾನೆ, ನಮ್ಮ ಜೀವಿತದಲ್ಲಿ ದೇವರು ನಮಗೋಸ್ಕರವಾಗಿ ಯುದ್ಧ ಮಾಡುವಂಥ ದೇವರಾಗಿದ್ದಾನೆ. ಆತನ ನಮ್ಮ ಪಕ್ಷವಾಗಿ ಶತ್ರು ಸೈನ್ಯವು, ಸೈತಾನನ ತಂತ್ರ ಉಪಾಯಗಳು, ಸೈತಾನನ ಕಾರ್ಯಗಳು ಎಷ್ಟೇ ನಮಗೆ ವಿರುದ್ಧವಾಗಿ ಎದ್ದರು, ಈ ಆರಾಧನೆ, ಈ ಸ್ತುತಿ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಉಂಟು ಮಾಡುವಂಥದ್ದಾಗಿದೆ. ನಮ್ಮನ್ನು ನಾವು ಆತನ ಕರಗಳು ಒಪ್ಪಿಸಿಕೊಡೋಣ. ಯೇಸು ಸ್ವಾಮಿಗೆ ಹೇಳೋಣ, ದೇವರೇ ನಿನ್ನ ಕೃಪೆಯನ್ನು ನನ್ನನ್ನು ತುಂಬಿಸು ಸ್ವಾಮಿ, ನಿನ್ನ ಬಲದಿಂದ ನನ್ನನ್ನು ತುಂಬಿಸು ಸ್ವಾಮಿ, ನಿನ್ನ ಮಹಿಮೆಯಿಂದ ನನ್ನನ್ನು ತುಂಬಿಸಪ್ಪ. ದೇವರೇ ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಕೃಪೆ ನೀಡಪ್ಪ. ದೇವರೇ ನಿನ್ನ ಮಹಿಮೆಯನ್ನು ಅನುಭವಿಸಲಿಕ್ಕೆ ನನಗೆ ಕೃಪೆ ನೀಡೆ ಎಂಬುದಾಗಿ ಆತನ ಕರಗಳಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ನಾವು ಈ ರೀತಿಯಾಗಿ ಹಾಡಿಕೊಳ್ಳೋಣ. ನನ್ನ ಚಿಕ್ಕ ಹೃದಯಾದಿ ಅತ್ಯುನ್ನತನಾದ ನನ್ನ ದೇವರನ್ನು ನಾನು ಆರಾಧಿಸ್ತೇನೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ. ದೇವರು ನಮ್ಮ ಜೀವಿತದಲ್ಲಿ ಕುಂಬಾರನಾಗಿ ನಮ್ಮನ್ನು ರೂಪಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನಮ್ಮನ್ನು ನಾವು ಆತನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಹೃದಯಾಂತರಾಳದಿಂದ, ಭಾರದಿಂದ, ದೇವರ ಸಂಧಾನದಲ್ಲಿ ದಾಹದಿಂದ ನಾವು ದೇವರನ್ನು ಸ್ತುತಿಸೋಣ. ಹೃದಯಾಂತರಾಳದಿಂದ, ಯೇಸುವೇ ಹೌದು ಕರ್ತನೇ, ನನ್ನನ್ನು ರೂಪಿಸು, ನನ್ನನ್ನು ಕರ್ತನೇ ನಡೆಸೆಂಬುದಾಗಿ ನಾವು ಕರ್ತನ ನಾಮನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಹೃದಯಾದಿ ಅತ್ಯುನ್ನತನಾದ ನನ್ನ ದೇವರ ಆರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ನನ್ನ ಚಿಕ್ಕ ಹೃದಯಾದಿ ಅತ್ಯುನ್ನತನಾದ ನನ್ನ ದೇವರ ಆರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಓ ಸನ್ನ, ಓ ಸನ್ನ, ಯೆಹೂದ್ಯರ ರಾಜನಿಗೆ. ಓ ಸನ್ನ, ಓ ಸನ್ನ, ಬರಲಿರುವ ನನ್ನ ರಾಜನಿಗೆ. ಓ ಸನ್ನ, ಓ ಸನ್ನ, ಯೆಹೂದ್ಯರ ರಾಜನಿಗೆ. ಓ ಸನ್ನ, ಓ ಸನ್ನ, ಬರಲಿರುವ ನನ್ನ ರಾಜನಿಗೆ. ನನ್ನ ಚಿಕ್ಕ ಹೃದಯಾದಿ ಅತ್ಯುನ್ನತನಾದ ನನ್ನ ದೇವರ ಆರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ನನ್ನ
ನಂಚಿಕ ಹೃದಯಾದಿ ಅತ್ಯುನ್ನತನಾದ ನನ್ನ ದೇವರ ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಓ ಸನ್ನ, ಓ ಸನ್ನ, ಯಹೂದ್ಯರ ರಾಜನಿಗೆ. ಓ ಸನ್ನ, ಓ ಸನ್ನ, ಬರಲಿರುವ ನನ್ನ ರಾಜನಿಗೆ. ಮಣ್ಣಿನಿಂದ ತೆಗೆಯಲ್ಪಟ್ಟರು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಿನಿಂದ ತೆಗೆಯಲ್ಪಟ್ಟರು, ಮರಳಿ ಮಣ್ಣಿಗೆ ನಾ ಸೇರುವೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿಮ್ಮ ಮಹಿಮೆಯ ತ್ಯಜಿಸಿರುವೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿಮ್ಮ ಮಹಿಮೆಯ ತ್ಯಜಿಸಿರುವೆ. ಓ ಸನ್ನ, ಓ ಸನ್ನ, ಓ ಸನ್ನ, ಓ ಸನ್ನ, ಬರಲಿರುವ ನನ್ನ ರಾಜನಿಗೆ. ನಾ ತಪ್ಪಿ ನಡೆಯುವ ವೇಳೆ ನಿನ್ನ ಕೃಪೆಯಿಂದ ಸರಿಪಡಿಸಿರುವೆ. ನಾ ತಪ್ಪಿ ನಡೆಯುವ ವೇಳೆ ನಾ ಕೃಪೆಯಿಂದ ಸರಿಪಡಿಸಿರುವೆ. ನನ್ನ ಕಾಲ್ಗಳ ಸರಿಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀ ನೀಡಿದೆ. ನನ್ನ ಕಾಲ್ಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀ ನೀಡಿದೆ. ಓ ಸನ್ನ, ಓ ಸನ್ನ, ಯಹೂದ್ಯರ ರಾಜನಿಗೆ. ಓ ಸನ್ನ, ಓ ಸನ್ನ, ಬರಲಿರುವ ನನ್ನ ರಾಜನಿಗೆ. ನಂಚಿಕ ಹೃದಯಾದಿ ಅತ್ಯುನ್ನತನಾದ ನನ್ನ ದೇವರನ್ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ನಂಚಿಕ ಹೃದಯಾದಿ ಅತ್ಯುನ್ನತನಾದ ನನ್ನ ದೇವರ ನಾರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಹೌದು ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಆತನು ನಮ್ಮನ್ನು ಸರಿಪಡಿಸುವಂಥ ದೇವರು, ಸ್ಥಿರಪಡಿಸುವಂಥ ದೇವರು. ನಮ್ಮ ಜೀವಿತದಲ್ಲಿ ಆತನು ನಮ್ಮನ್ನು ರೂಪಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತಾ, ಹೌದು ಕರ್ತನೇ, ನೀನು ನನ್ನನ್ನು ಸ್ವಾಮಿ ನಡೆಸಲು ಶಕ್ತನಾಗಿದ್ದೆ. ನನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಉಂಟು ಮಾಡಲು ನೀನು ಶಕ್ತನಾಗಿದ್ದೆ ಸ್ವಾಮಿ. ದೇವರೇ, ನಿನ್ನ ನಾಮವನ್ನು ನಾನು ಮಹಿಮೆ ಪಡಿಸ್ತೇನೆ ಕರ್ತನೆ. ನಿನ್ನನ್ನು ನಾನು ಕೊಂಡಾಡುತ್ತೇನೆ ಸ್ವಾಮಿ. ದೇವರೇ ಕರ್ತನೆ, ನಾನು ಸ್ವಾಮಿ ಮಣ್ಣಿನಿಂದ ತೆಗೆಯಲ್ಪಟ್ಟಿದ್ದೇನೆ. ಮರಳಿ ಮಣ್ಣಿಗೆ ನಾನು ಸ್ವಾಮಿ ಸೇರುವವನಾಗಿದ್ದೇನೆ. ಆದರೆ ಕರ್ತನೆ, ಮಣ್ಣಾದ ನನ್ನನ್ನು ನಿನ್ನ ಮಹಿಮೆಯಾಗಿಸಲು ಕರ್ತನೆ, ನಿನ್ನ ಮಹಿಮೆಯನ್ನು ತ್ಯಜಿಸಿ ಲೋಕಕ್ಕೆ ಬಂದಿದೆಯಾ. ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ, ನಿನ್ನ ಕರುಣೆಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ನಿನ್ನ ಎಲ್ಲ ಕಾರ್ಯಗಳಿಗಾಗಿ ನಾನು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಕರ್ತನೆ. ನನ್ನ ಹತ್ತಿರವೇ ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವೇ ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ,
ಪ್ರಾರ್ಥಿಸುವ ಸಮಯದಿ ದೇವರಾಗಿರು, ನಿನ್ನ ವಾಕ್ಯ ಓದೋ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು, ನನ್ನ ಹತ್ತಿರವಿರು. ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು, ನನ್ನ ಹತ್ತಿರವಿರು. ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ತಂದೆ ನೀವಪ್ಪ, ನನ್ನ ತಾಯಿ ನೀವಪ್ಪ, ನನ್ನ ಬಂಧು ಬಳಗ ಎಲ್ಲ ಯೇಸಪ್ಪ. ನನ್ನ ತಂದೆ ನೀವಪ್ಪ, ನನ್ನ ತಾಯಿ ನೀವಪ್ಪ, ನನ್ನ ಬಂಧು ಬಳಗ ಎಲ್ಲ ಯೇಸಪ್ಪ. ಹೌದು ಸ್ವಾಮಿ, ಇಲ್ಲಿ ತನಕ ನಿನ್ನನ್ನು ಆರಾಧಿಸಲಿಕ್ಕೆ, ನಿನ್ನನ್ನು ಕೊಂಡಾಡಲಿಕ್ಕೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನಿನ್ನ ನಾಮವನ್ನು ನಾವು ಮಹಿಮೆ ಪಡಿಸ್ತೇನೆ. ನಿನ್ನ ಮಹಿಮೆಯ ಬಿಡುಗಡೆ ಕರ್ತನ ಈ ಆರಾಧನೆಯಲ್ಲಿ ಉಂಟಾದದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಯುವಂತೆ ನಿನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು.